ಶೇಪು ಇದು ಆಕಾರ ಯಾವುದು ಹೌದಲ್ವಾ ಆಯ್ತಾ ಇದಕ್ಕೆ ಉದ್ದ ಇದೆ ಅಗಲ ಹೌದಾ ಆಗ ಇದು 2D ಚಿತ್ರ 2D ಆಯಾಮ ಅಂದ್ರೆ 2 ಆಯಾಮ ಚಿತ್ರ ಅಂತ ಹೇಳ್ತೀವಿ ಅಂದ್ರೆ ಇದು ಸಮತಲ ನೈಸ್ ಆಗಿದೆ ಸಮತಲ ಆಗ್ಬೋದಾ ಸೊ ಇದನ್ನೇ ನಾವು ಈಗ ಎರಡು ಭಾಗ ಮಾಡ್ತೀವಿ ಟೇಬಲ್ನ ಬೇರೆ ಮಾಡಿದ್ರೆ ಒಂದೇ ಮಾಡಿಲ್ಲ ಅಂದ್ರೆ ಸಣ್ಣ ಇದೆಯಾ ಬೇರೆ ಬೇರೆ ಇದೆಯಾ ನಾ ಕಟ್ ಮಾಡ್ಕೊಡ್ತೀನಿ ಎರಡು ಸಮನಾಗಿ ಅದೇ ಈಗ ನಾನು ಏನ್ ಮಾಡ್ಬಿಟ್ಟಿದ್ದೆ ತುಂಬಾ ಸಿಂಪಲ್ ಒಂದು ಪ್ರಯೋಗ ಮಾಡೋದು ಒಂದನ್ನ ಒಂದು ಎರಡು ಸಮ ಇದೆಯಲ್ವ ಇಷ್ಟನೇ ಏನಾಗುತ್ತೆ ಒಂದೇ ಆಗುತ್ತೆ ಹೌದಲ್ವಾ ಇದನ್ನ ನಾನು ಈ ತರ ಕೊಳೆ ಮಾಡ್ತೀನಿ ಹೀಗೆ ಉದ್ದುದ್ದಕ್ಕೆ ಇದನ್ನ ಅಡ್ಡ ಕೊಳೆ ಮಾಡಿ ಆಗ್ಬೋದಾ ಸೊ ಒಬ್ಬರು ಗಮ್ಮ ಇದು ಗಮ್ಮ ಕಾಣಿಸೋದಕ್ಕೆ ಬರ್ತೀರಾ ಹೇಳಿದ್ರಲ್ಲ ಸಣ್ಣ ಗಮ್ಮ ಸಣ್ಣ ಅದು ತೆಗೆದ ಈ ಕಡೆ ಇಲ್ಲ ಸ್ವಲ್ಪ ಅಲ್ಲಿ ಗಮ್ಮು ಏನಾಯ್ತು ಎರಡು ಮಾಡ್ತೀವಿ ಹೌದಾ ನೀನು ಹಾಕಿದ್ದೆ ಅದಕ್ಕೆ ನಿಮ್ಮ ಮಗುಕ್ಕೆಲ್ಲ ಹಾಕ್ಸಿದ್ ನಾನು ಹಾಕಿದ್ರೆ ಅನ್ಸುತ್ತೆ ತುಂಬ ಒಂದು ಒಳಗೆ ಹಾಕಿದ್ರು ಒಂದು ದೂರ ಹಾಕಿದ್ರು ಎಲ್ಲ ಡೌಟ್ ಬರ್ತಾರೆ ಅದಕ್ಕೆ ನಿಮ್ಮ ಮುಂದೆ ಹೇಳ್ತೀನಿ ಕೊನೆಯಲ್ಲಿ ಹಾಕಿ ಅಂತ ಆ ಮಗು ಕೊನೆಯಲ್ಲಿ ಹಾಕಿದ್ರೆ ಜಸ್ಟ್ ಫ್ರಿಜ್ಜಲ್ಲಿ ಹಾಕಿ ಕೊನೆಗೆ ಮುಚ್ಚಿದ್ವಿ ಆಗ್ಬೋದಾ ಅವ್ರು ಅರ್ಥ ಬಿಸಿ ಏನಿದ್ರೆ ನೀವು ಎರಡು ಸಣ್ಣಾಗಿರ್ತವೆ ಅಂತ ಹೇಳಿದ್ವಿ ಹೌದಲ್ವಾ ಈಗ ಇದು ಗಾತ್ರ ನೋಡೋಣ ಯಾವತ್ತೆ ಅಂತ ಇದ್ರ ಗಾತ್ರವನ್ನ ನೋಡಿ ಗಾತ್ರ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು ಈ ಕೊಳೆಯೊಳಗೆ ಆ ಮಣ್ಣನ್ನು ಸುರಿಯೋಣ ಆಗ್ಬೋದಾ ಗಾತ್ರದ ಒಳಗೆ ಎಷ್ಟು ಇರ್ತೀರಿ ಅಂತ ಸೊ ಈಗ ಈ ಕೊಳೆಯೊಳಗೆ ಹಾಕಿ ಮಾಡಿ ನಿಧಾನಕ್ಕೆ ಹಾಕು ಚೋದಿಲ್ಲ ಅದು ಒಳ್ಳೆ ನಿಂತ್ಕೊ ಬುಕ್ಸ್ ಎತ್ಕೋ ನಿಂತ್ಕೊ ಬುಕ್ಸ್ ಹಿಂಗೆ ಬಿಟ್ಕೊಳ್ಳಿ Yeah. ಏನು ಮಾಡ್ತಾರ ಮಣ್ಣು ಹಾಕಿ ಮಣ್ಣು ಬೇಕಿನ ಸ್ವಲ್ಪ ಪಾಸ್ ಮಾಡ್ಕೊಳ್ಬೇಕು ಪರವಾಗಿಲ್ಲ
ತುಂಬಾ ಮಣ್ಣನ್ನ ಹಾಕ್ತಾರೆ. ಅದರ ಅರ್ಥ ಏನಂದ್ರೆ ಆ ಕೊಳವೆ ಗಾತ್ರ ಈ ಮಣ್ಣು ಎಷ್ಟಿದೆಯೋ ಅಷ್ಟು ಅಂತ. ಓಕೆ, ಚೂರು ಪಕ್ಕ ಹೇಳ್ಕೊಮ್ಮ, ಹಂಗೆ ಕೊಳವೆ ಮುಟ್ಬೇಡ, ಚೂರು ಪಕ್ಕ ತಗೋ. ಈಗ ನಮ್ಗೆ ಅನ್ಸುತ್ತೆ ಎರಡು ಒಂದೇ ಸರಿ ಪೇಪರ್ ಬರೆದಿದ್ದು. ಈಗ ಆ ಕೊಳವೆಯಲ್ಲಿ ಎಷ್ಟು ಮಣ್ಣು ಇರಿಸಿದೆಯೋ ಈ ಕೊಳವೆ ಎಷ್ಟು ಇರಿಸಬೇಕು? ಅಷ್ಟೇ ಇರಿಸಬೇಕು. ನಿಜವಾ? ಹೌದಾ ಅಲ್ವಾ? ಇನ್ನೊಂದ್ಸಲ ಮಣ್ಣು ಹಾಕಬೇಡ, ಇದನ್ನ ಪಕ್ಕದ ಇಟ್ಟು ಮಣ್ಣು ಹಾಕೋಬೇಡ, ಅದರಲ್ಲೇ ಇರ್ತೀನಿ ನಾನು. ಸರಿಯಾ? ಈಗ ತುಂಬಾ ಇದೆಯಲ್ಲ ಮಣ್ಣು, ನಾನು ಈ ಕೊಳವೆ ತೆಗಿತೀನಿ ಇವಾಗ. ಈಗ ಎಷ್ಟಿದೆ ಮಣ್ಣು ನೋಡಿ, ಅಂದ್ರೆ ಎಷ್ಟು ಒಟ್ಟಲ್ಲಿ ಇದಕ್ಕಿಂತ ಕಡಿಮೆ ಇದೆ. ಅಂದ್ರೆ ಇದರ ಎಷ್ಟು ಗಾತ್ರ ಎಷ್ಟಿದೆಯೋ ಅದ್ರ ಗಾತ್ರ ಏನಾಗಿದೆ, ಇದರ ಗಾತ್ರಕ್ಕಿಂತ ಜಾಸ್ತಿ ಇದೆ ಗಾತ್ರ. ಅಂದ್ರೆ ಇನ್ನೂ ಜಾಗ ಖಾಲಿ ಇದೆ ಅಂದ್ರೆ ಗಾತ್ರ ಜಾಸ್ತಿ ಇದೆ ಅಂತ ಅರ್ಥ. ಹೌದಲ್ವಾ? ಯಾಕೆ ಹೀಗೆ? ಆಗ್ಬೇಕಲ್ಲಿ ಸೈಜ್ ಅಂತ ತಾನೇ ಇದ್ದಿದ್ದು. ಅಲ್ಲಮ್ಮ, ಇದು ಅಗಲ ಇದೆ, ಕುಳ್ಳಾಗಿದೆ. ಹೌದಲ್ವಾ? ಅಗಲ ಇದೆ, ಕುಳ್ಳಾಗಿದೆ. ನೋಡಿ ಸೈಜ್, ಅದು ಕುಳ್ಳ, ಇದು ಎತ್ತರ. ಆದ್ರೆ ಇದು ನಾನು ಏನಿದೆ ತಳ ಏನಿದೆ ವೃತ್ತ, ಸರ್ಕಲ್ ಅಂತ ಹೇಳಿದ್ವಿ. ಚಿಕ್ಕ ಸರ್ಕಲ್ ಆಯ್ತು, ಅದು ದೊಡ್ಡ ಸರ್ಕಲ್ ಆಯ್ತು. ಏನ್ ಸಂಬಂಧ ಅಂದ್ರೆ ಇಲ್ಲಿ ಇದು ಸೂತ್ರದ ಸಂಬಂಧ ಇದೆ. ಸೂತ್ರದ ಹೆಸರಂದ್ರೆ V = πr². ಅಲ್ಲಿ ನಾವು ಪೈ ಕಾಮನ್ ಆಗಿರುತ್ತೆ, ಹೆಚ್ಚು ಕಾಮನ್ ಆಗಿದೆ. ಆದ್ರೆ r ಸ್ಕ್ವೇರ್ ಆಗಿದೆ. ಆ r ಸ್ಕ್ವೇರ್ ಆಗಿರೋದ್ರಿಂದ ಇಲ್ಲಿ ತ್ರಿಜ್ಯ ಏನಾಗುತ್ತೆ, ಚಿಕ್ಕದು